ರಾಜ್ಯದ ಜೈಲುಗಳ ಅಕ್ರಮ ತಡೆಗೆ ಅತಿ ದೊಡ್ಡ ಬದಲಾವಣೆಯನ್ನ ತರಲಾಗ್ತಾ ಇದೆ. ಟಿವಿ9 ನಲ್ಲಿ ಜೈಲುಗಳ ಅತಿ ದೊಡ್ಡ ಬದಲಾವಣೆಯ ಸ್ಟೋರಿಯನ್ನ ನಾವು ರಿವೀಲ್ ಮಾಡ್ತಿದ್ದೇವೆ. ಖೈದಿಗಳ ಆಟಾಟೋಪಕ್ಕೆ ಅಲೋಕ್ ಕುಮಾರ್ ಬಿಗ್ ಬ್ರೇಕ್ ಅನ್ನ ಹಾಕ್ತಿದ್ದಾರೆ. ಒಂದೇ ಕಡೆಯಲ್ಲಿ ಜಾಂಡ ಹೂಡಿದಂತ ಖೈದಿಗಳಿಗೆ ಅಲೋಕ್ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. 10-15-20 ವರ್ಷಗಳಿಂದ ಒಂದೇ ಕಡೆಯಲ್ಲಿ ಇದ್ದಂತಹ ಖೈದಿಗಳಿಗೆಲ್ಲ ಈಗ ಬಿಗ್ ಶಾಕ್ ಎದುರಾಗ್ತಾ ಇದ್ದು, ಖೈದಿಗಳು ಇದ್ದಂತಹ ಬ್ಯಾರಕ್ಗಳಲ್ಲಿ ಇದೀಗ ಭಾರಿ ಬದಲಾವಣೆಗಳನ್ನು ತರಲಾಗಿದೆ. ಆಲ್ಫಬೆಟಿಕ್ ಪ್ರಕಾರ ಖೈದಿಗಳಿಗೆ ಬ್ಯಾರಕ್ಕನ್ನು ಬದಲಾವಣೆ ಮಾಡಲಾಗ್ತಾ ಇದ್ದು, ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಖೈದಿಗಳ ಬ್ಯಾರಕ್ ಬದಲಾವಣೆಗೆ ಸೂಚನೆಯನ್ನು ನೀಡಿದ್ದಾರೆ. ಸುಮಾರು ವರ್ಷಗಳಿಂದ ಅಂದರೆ 10-15-20 ವರ್ಷಗಳಿಂದ ಯಾರೆಲ್ಲ ಖೈದಿಗಳು ಒಂದೇ ಸ್ಥಳದಲ್ಲಿ ಜಾಂಡ ಹೂಡಿದ್ರೋ ಅಂಥವರಿಗೆ ಇದೀಗ ಬದಲಾವಣೆಯ ಸಮಯ. ಆಲ್ಫಬೆಟಿಕ್ ಪ್ರಕಾರ ಖೈದಿಗಳಿಗೆ ಬ್ಯಾರಕ್ ಬದಲಾವಣೆ ಮಾಡಲಾಗ್ತಾ ಇದ್ದು, ರಾಜ್ಯದ ಎಲ್ಲಾ ಜೈಲುಗಳಲ್ಲಿ ಖೈದಿಗಳ ಬ್ಯಾರಕ್ ಅನ್ನ ಬದಲಾವಣೆ ಮಾಡಲಾಗ್ತಾ ಇದೆ. ಅಂದ್ರೆ ಇನ್ನು ಮುಂದೆ ಖೈದಿಗಳಿಗೆ ಬೇಕಾದಂತ ಬ್ಯಾರಕ್ಗಳು ಇಂಥದ್ದೇ ಬೇಕು ಅಂದ್ರೆ ಅದು ಸಿಗೋದಿಲ್ಲ. ಮೊಬೈಲ್ ಅಕ್ರಮಕ್ಕೆ ಆಲ್ಫಬೆಟಿಕ್ ವ್ಯವಸ್ಥೆಯನ್ನ ಕೂಡ ಕಡಿವಾಣ ಮಾಡಲಾಗ್ತಾ ಇದ್ದು, ಕಾರಾಗೃಹ ಡಿಜಿಪಿ ಅಲೋಕ್ ಕುಮಾರ್ ಇಂದ ದೊಡ್ಡ ಬದಲಾವಣೆಯನ್ನ ತರಲಾಗಿದೆ. ಜೈಲಿನಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕೋದಕ್ಕೆ ಇದೀಗ ಜೈಲಧಿಕಾರಿ ಹೊಸ ನಿಯಮಗಳನ್ನ ಜಾರಿಗೆ ಮಾಡ್ತಾ ಇದ್ದು, 10-15-20 ವರ್ಷಗಳಿಂದ ಯಾರೆಲ್ಲ ಒಂದೇ ಕಡೆ ಇದ್ರೋ ಅಂಥವರನ್ನ ಬದಲಾಯಿಸಲಾಗ್ತಿದೆ. ಖೈದಿಗಳು ಕೇಳ್ತಾ ಇದ್ದಂತಹ ಬ್ಯಾರಕ್ ಅನ್ನ ಜೈಲಧಿಕಾರಿಗಳು ಮುಂಚೆ ನೀಡ್ತಾ ಇದ್ರು. ವಿಚಾರಣಾ ದಿನ ಖೈದಿಗಳಿಂದ ಹಣವನ್ನ ಪಡೆದು ಬ್ಯಾರಕ್ ಅನ್ನ ನೀಡ್ತಾ ಇದ್ರು. ಖೈದಿಗಳು ಕೇಳ್ತಾ ಇದ್ದಂತಹ ಬ್ಯಾರಕ್ ಅನ್ನ ಅಲಾಟ್ ಮಾಡ್ಕೊಳ್ತಾ ಇದ್ರು. ಸೀನಿಯರ್ ಖೈದಿಗಳು ಬೇರೆ ಖೈದಿಗಳ ಜೊತೆ ಡೀಲ್ ಅನ್ನ ಮಾಡ್ಕೊಳ್ತಾ ಇದ್ರು. ಸೀನಿಯರ್ ಖೈದಿಗಳಿಗೆ ಬೇಕಾಗಿದ್ದಂತ ಸೆಲ್ಗಳನ್ನೇ ಅಲರ್ಟ್ ಮಾಡಿಸ್ಕೊಳ್ತಾ ಇದ್ರು. ಹಾಗಾಗಿ ಇಂಥ ಭ್ರಷ್ಟಾಚಾರಗಳನ್ನ ತಡೆಯೋದಕ್ಕಾಗಿ ಈಗ ಹೊಸ ನಿಯಮಗಳನ್ನ ತಂದಿದ್ದಾರೆ. ಜೈಲೊಳಗೆ ಆಗ್ತಾ ಇದ್ದಂತ ಭ್ರಷ್ಟಾಚಾರಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಕಾರಾಗೃಹ ಡಿಜಿಪಿ ಈಗ ಹೊಸ ಆದೇಶವನ್ನ ಹೊರಡಿಸಿದ್ದಾರೆ. ಅಲೋಕ್ ಕುಮಾರ್ ಇದೀಗ ಖೈದಿಗಳ ಆಟಾಟೋಪಕ್ಕೆ ಬಿಗ್ ಬ್ರೇಕ್ ಅನ್ನ ಹಾಕ್ತಾ ಇದ್ದಾರೆ. ಒಂದೇ ಕಡೆ ಜಾಂಡ ಹೂಡಿದಂತಹ ಖೈದಿಗಳಿಗೆ ಅಲೋಕ್ ಕುಮಾರ್ ಬಿಗ್ ಶಾಕ್ ಅನ್ನ ಕೊಡ್ತಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ. ಕಿರಣ್, ಒಂದೇ ಕಡೆ ಜಾಂಡ ಹೂಡಿದಂತಹ ಖೈದಿಗಳಿಗೆ ಈಗ ಹೊಸ ಬಿಗ್ ಶಾಕ್. ಅಲೋಕ್ ಕುಮಾರ್ ಅವರು ಈಗ ಹೊಸ ನಿಯಮಗಳನ್ನ ಜಾರಿಗೆ ತರ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾವುದೇ ಹೊಸ ನಿಯಮಗಳು? ಶಕುಂತಲಾ, ಮುಖ್ಯವಾಗಿ ಬೆಂಗಳೂರು ಜೈಲು ಸೇರಿದಂತೆ ರಾಜ್ಯದ ಎಲ್ಲ ಜೈಲುಗಳಲ್ಲೂ ಕೂಡ ಆಗೊಮ್ಮೆ ಈಗೊಮ್ಮೆ ಮೊಬೈಲ್ಗಳು ಎಷ್ಟೇ ಒಂದು ಸಂಬಂಧಪಟ್ಟಂತೆ ಹುಡುಕಾಟ ಮಾಡಿದರೂ ಕೂಡ ಅಲ್ಲಲ್ಲಿ ಪತ್ತೆ ಆಗುವಂಥದ್ದು ಕಂಡುಬರ್ತಾ ಇದೆ. ಜೊತೆಗೆ ಹೊರಗಡೆಯಿಂದ ಒಳಗಡೆ ಯಾವುದೇ ರೀತಿಯ ಈ ಒಂದು ಮೊಬೈಲ್ಗಳು ಹೊರಗಡೆ ಹೋಗ್ತಲ್ಲ, ಆದರೆ ಒಳಗಡೆನೆ ಅಲ್ಲಿ ಒಂದು ಕ್ರಮವಾಗಿ ಇಟ್ಕೊಂಡಿರುವಂಥದ್ದು ಕಂಡುಬರ್ತಾ ಇತ್ತು. ಮುಖ್ಯವಾಗಿ ಅವರು ಒಂದಷ್ಟು ಖೈದಿಗಳು 10 ವರ್ಷ, 15 ವರ್ಷ, 20 ವರ್ಷ ಒಂದೇ ಕಡೆ ಇರ್ತಾರೆ, ಒಂದೇ ರೂಮ್ನಲ್ಲಿ ಒಂದೇ ಬ್ಯಾರಕಲ್ಲಿ ಇರ್ತಾರೆ. ಅಲ್ಲೆಲ್ಲೋ ಪೈಪ್ ಒಳಗಡೆನೆ ಅಂಡರ್ಗ್ರೌಂಡಲ್ಲೋ ಅಥವಾ ನೆಲನ ಅಗದು ಕೆಳಗಡೆ ಇಟ್ಟಿರ್ತಾರೆ ಅಥವಾ ಗೋಡೆನ ತೆಗೆದು ಒಳಗಡೆ ಇಟ್ಟಿರುವಂಥದ್ದು. ಹೀಗಾಗಿ ಅವ್ರಿಗೆ ಬೇಕಾದಾಗ ಮಾತ್ರ ಅದನ್ನು ಓಪನ್ ಮಾಡ್ತಾರೆ, ತಗೋತಾರೆ, ಯೂಸ್ ಮಾಡ್ತಾರೆ, ಮತ್ತೆ ಅಲ್ಲೇ ಇರ್ತಾರೆ. ಆದರೆ ಹೊರಗಡೆ ತಪಾಸಣೆ ಮಾಡಿದಾಗ ಸಿಗ್ತಾ ಇರಲಿಲ್ಲ. ಇದಲ್ದಲೆ ಸಾಕಷ್ಟು ಅಲ್ಲಿ ಅಕ್ರಮಗಳು ನಡೀತಾ ಇರೋದ್ರಿಂದ ಇದಕ್ಕೆಲ್ಲ ಒಂದು ಬ್ರೇಕ್ ಹಾಕಬೇಕು. ಯಾಕೆಂತಂದ್ರೆ ಒಂದೇ ಕಡೆ ಯಾಕೆ ಬ್ಯಾರಕಲ್ಲಿ ಇರಬೇಕು ಅವ್ರ ಖೈದಿಗಳು, ಅದರಲ್ಲಿ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂತ ಒಂದು ಡಿಜಿಪಿ ಅಲೋಕ್ ಕುಮಾರ್ ಸಾಕಷ್ಟು ಒಂದು ಮುಖ್ಯವಾಗಿ ಬದಲಾವಣೆ ಮಾಡಿದ್ದಾರೆ. ಈ ಒಂದು ಬದಲಾವಣೆಯಿಂದ ಜೈಲ್ ಒಳಗಡೆ ಸಾಕಷ್ಟು ಅಲ್ಲೋಲ ಕಲ್ಲೋಲ ಆಗೋಗಿದೆ. ಯಾಕೆಂದ್ರೆ ಸಾಕಷ್ಟು ವರ್ಷಗಳಿಂದ ಒಂದೇ ಬ್ಯಾರಕಲ್ಲಿ ಅವರು ಕಂಪ್ಲೀಟ್ ಆಗಿ ಮಾನೋಪಾಲಿ ಮಾಡ್ತಾ ಇದ್ರು. ಆಮೇಲೆ ಬೇರೆ ಹೊಸ ಖೈದಿಗಳು ಯಾರು ಬರ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡ್ಕೋತಾ ಇದ್ರು. ಜೊತೆಗೆ ಇಲ್ಲಿ ಮುಖ್ಯವಾಗಿ ಜೈಲಿಗೆ ವಿಚಾರಣಾಧಿಕಾರಿಗಳು ಜೈಲ್ ಒಳಗಡೆ ಎಂಟ್ರಿ ಆದ ತಕ್ಷಣ ಅಲ್ಲಿದ್ದಂಥ ಜೈಲ್ ಅಧಿಕಾರಿಗಳೇ ಅವ್ರಿಗೆ ಯಾವ ಬ್ಯಾರಕ್ ಬೇಕು ನಿನಗೆ ಅಂತ ಹೇಳಿ ಅಲ್ಲೇ ಆತನಿಂದ ಹಣ ವಸೂಲಿ ಪಡ್ಕೊಂಡು ಅವನಿಗೆ ಇಂಥ ಬ್ಯಾರಕ್ ಅನ್ನ ಕೊಡ್ತಾ ಇದ್ರು. ಅವರು ಆರಾಮಾಗಿ ಒಂದಷ್ಟು, ಯಾಕೆಂದ್ರೆ ಮುಖ್ಯವಾಗಿ ಜೈಲಲ್ಲಿ ಇರೋದು ಮನ ಪರಿವರ್ತನೆ ಆಗೋಕೆ, ಅಲ್ಲಿ ಹೋಗ್ತಾ ಇದ್ದಿದ್ದು ಟ್ರೈನಿಂಗ್ ಆಗಿ, ಅಂದ್ರೆ ಒಂದ್ ಕಡೆ ಎಲ್ಲ ಸೇರ್ಕೊಳ್ಳೋರು ಯಾವುದೇ ರೀತಿಯ ಮನ ಪರಿವರ್ತನೆ ಆಗ್ತಿಲ್ಲ. ಮತ್ತೆ ಬೇಲ್ ತಗೊಂಡು ಹೊರಗಡೆ ಬರ್ತಿದ್ರು, ಮತ್ತೆ ಅಕ್ರಮಗಳು ಮಾಡುವಂಥದ್ದು, ಮತ್ತೆ ಕೇಸ್ ರಿಜಿಸ್ಟರ್ ಆಗೋದು, ಮತ್ತೆ ಜೈಲಿಗೆ ಹೋಗುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲವೂ ಕೂಡ ಕಡಿವಾಣ ಆಗಬೇಕು, ಅವ್ರಿಗೆ ಮನ ಪರಿವರ್ತನೆ ಆಗಬೇಕು, ಅವ್ರಿಗೂ ಕೂಡ ಸುಧಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಏನೇನು ಈಗ ಖೈದಿಗಳನ್ನ ಅವ್ರನ್ನೆಲ್ಲರೂ ಕೂಡ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆಲ್ಫಾಬೆಟಿಕಲ್ ಒಂದು ಬ್ಯಾರಕ್ಕಿಗೆ A, B ಅಂತ ಕೊಟ್ಟರೆ ಅವರ ಹೆಸರು ಏನಿರುತ್ತೆ ಆ ಹೆಸರು ಸ್ಟಾರ್ಟಿಂಗ್ ಅಲ್ಲ ಆ ಬ್ಯಾರಕ್ಕನ್ನು ಶಿಫ್ಟ್ ಹಾಕುವಂಥದ್ದು ರ್ಯಾಂಡಮ್ ಆಗಿ. ಈ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಆಗಿ ಇದು ಎಲ್ಲಾ ಜೈಲುಗಳು ಕೂಡ ಬೆಂಗಳೂರು ಪರಪ್ಪನಗರ ಸೇರಿದಂತೆ ಎಲ್ಲಾ ಜೈಲುಗಳು ಕೂಡ ಇದೆ. ಕೆಲವೊಂದಷ್ಟು ಖೈದಿಗಳಿಗೆ ಅಂದ್ರೆ ಈ ಹೈ ಸೆಕ್ಯೂರಿಟಿ VIP ಅವ್ರನ್ನ ಒಂದಷ್ಟು ಬಿಟ್ಟು ಇನ್ನು ಉಳಿದಂತೆ ಇರುವಂತಹ ವಿಚಾರಣೆ ಕೈದಿ ಇರ್ಬೋದು ಅಥವಾ ಕನ್ವಿಕ್ಟೆಡ್ ಆಗಿರುವಂತ ಖೈದಿಗಳನ್ನ ಶಿಫ್ಟ್ ಮಾಡುವಂತ ಕೆಲಸವನ್ನ ಈಗಾಗಲೇ ನಿನ್ನೆಯಿಂದ ಶುರುವಾಗಿದೆ. ಶಕುಂತಲಾ, ಧನ್ಯವಾದ ಕಿರಣ್ ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.